ಗುಡ್ಡದ ತಿಮ್ಮಪ್ಪ ಸ್ವಾಮಿ ದರ್ಶನ ಮಾಡ್ಕೊಂಡ್ವಿ. ಸಾರಿ, ನಾ ಗುಡ್ಡದ ಸ್ವಾಮಿ ಅಂತ ಅನ್ಕೊಂತ ಬಂದೆ. ಸ್ವಾಮಿ ಎಲ್ಲ ಗುಡ್ಡದ ತಿಮ್ಮಪ್ಪ ಸ್ವಾಮಿ ಇದು ಟೆಂಪಲ್ ಫುಲ್ ನೇಮು. ಈ ಟೆಂಪಲ್ ಬಂದ್ಬಿಟ್ಟು ಶ್ರಾವಣದಲ್ಲಿ ಏನೋ ಜಾತ್ರೆ ಇರುತ್ತಂತೆ. ಆ ಟೈಮಲ್ಲಿ ಎಲ್ಲ ಊಟ ಗಿಟ್ಟ ಇರುತ್ತೆ, ಎಲ್ಲ ಸ್ವಲ್ಪ ರೋಡ್ ಚೆನ್ನಾಗಿ ಮಾಡಿರ್ತಾರೆ, ಅವಾಗೆಲ್ಲ ಜನ ಬರ್ತಾರೆ ಅಂತ ಹೇಳಿದ್ರು ಅವರು. ಈಗ ಮತ್ತೆ ಹೊರಟು ನಾವು ಭೀಮಾ ತೀರ್ಥ ನೋಡ್ಕೊಂಡು ರೂಮಿಗೆ ಹೋಗ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಸೆಪ್ಟೆಂಬರ್ ನೋಡ್ಕೊಂಡು ಬೆಂಗಳೂರಿಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಲಾರಿ ಮೂವ್ಮೆಂಟ್ ಏನಿಲ್ಲ ಅನ್ಸುತ್ತೆ ಇವಾಗ, ಯಾವುದೂ ಲಾರಿ ಕಾಣ್ತಾ ಇಲ್ಲ. ಯಾವುದಕ್ಕೂ ನಮ್ಮ ಹೆಸರೆಲ್ಲ ಹೋಗ್ಬೇಕಷ್ಟೇ. ಲಾರಿ ಮೂವ್ಮೆಂಟ್ ಇಲ್ಲ, ಅದು ಇಲ್ಲ ಅಂತಂದು ಬೇಜವಾಬ್ದಾರಿಯಿಂದ ಇರಬಾರ್ದು ಅಷ್ಟೇ ಜೀವನದಲ್ಲಿ. ಇದೆ ಅಂತಲ್ಲ, ಯಾವ ವಿಷಯದಲ್ಲಿ ಬೇಜವಾಬ್ದಾರಿ ಇರಬಾರ್ದು, ಪ್ರೊಆಕ್ಟಿವ್ ಆಗಿರ್ಬೇಕು, ಪ್ರೆಸೆನ್ಸ್ ಆಫ್ ಮೈಂಡ್ ಇರ್ಬೇಕು ಯಾವಾಗಲೂ. ಆ ಥರ ಅಂತಂದು ಫುಲ್ ನೆಗೆಟಿವ್ ಥಿಂಕ್ ಮಾಡಬಾರ್ದು, ಪಾಸಿಟಿವ್ ಥಿಂಕಲ್ಲಿ ಇರ್ಬೇಕು ಯಾವಾಗಲೂ ನಾವು. ಇವಾಗ ಏನು ಫುಲ್ ಡೌನ್ ಇವಾಗ ಪೆಟ್ರೋಲ್. ಹುಷಾರಾಗಿ ಹೋಗ್ಬೇಕು, ಇಲ್ಲಾಂದ್ರೆ ಮುಗಿತು ಅಷ್ಟೇ ಕತೆ. ಡಬ್ಬಕ್ಕಂತೀನಿ, ಕ್ಲಚ್ ಇಟ್ಲೇಬಾರ್ದು. ಈಗ ಕ್ಲಚ್ ಹಿಡಿದ್ರೆ ಗಾಡಿ ಫ್ರೀ ಆಗಿಬಿಡುತ್ತೆ, ಬ್ಯಾಲೆನ್ಸ್ ಸಿಗೋದು ಡೌಟು. ನಾನು ಕ್ಲಚ್ಲೇ ಹೊಡ್ಕೊಂಡು ಹೋಗ್ಬೇಕಷ್ಟೆ. ಲಾರಿ ಯಾವುದು ಬರ್ತಾಯಿಲ್ಲ ಸದ್ಯಕ್ಕೆ, ಅದೊಂದು ಒಳ್ಳೆ ಕೆಲಸ. ಅವ್ರದ್ದೇನು ಟೈಮ್ ಇದೆ ಅನ್ಸುತ್ತೆ, ಆ ಟೈಮಿಗೆ ಮಾತ್ರ ಅವರು ಓಡಾಡ್ತಾರೆ ಅನ್ಸುತ್ತೆ ಅವರು. ಸರಿಯಾಗಿ ಹೊಡಿತು ಕುರ್ಕಲ್, ಒಂದು ದೊಡ್ಡದು ಬಂದು ಟ್ರೈ ಅಂತಂಗೆ ಇಂಜಿನ್ ಗಾರ್ಡು ಎಲ್ಲ, ಇಂಜಿನ್ ಗಾರ್ಡೆಲ್ಲ ಫುಲ್ ಬೆಂಡಾಗಿ ಹೋಗಿರುತ್ತೆ. ಇವಾಗ ನೋಡ್ಕೋಬೇಕು ಹೋದ್ಮೇಲೆ, ಆಮೇಲೆ ವಾಶ್ ಮಾಡಿಸಿ ಫುಲ್ ಮಣ್ಣು ಹತ್ತಿದೆ, ಗೊತ್ತಾಗಲ್ಲ. ವಾಶ್ ಮಾಡಿಸಿದ್ಮೇಲೆ ಗೊತ್ತಾಗತ್ತೆ ಏನೇನು ಉದುರೆ ಹೋಗಿದ್ದಾವೆ, ಏನೇನು ಲೂಸ್ ಆಗಿದ್ದಾವೆ, ನಟ್ಗಳೆಲ್ಲ ಚೆಕ್ ಮಾಡ್ಕೋಬೇಕು ಒಂದು ಟೈಮ್. ಕ್ರಾಸ್ ಏನು ಕೆಲಸ ಸ್ಟಾಪ್ ಆಗಿದೆ ಅನ್ಸುತ್ತೆ, ಎಲ್ಲ ರೆಸ್ಟ್ ಮಾಡ್ತಾವ್ರೆ. ಬ್ರೇಕ್ ಪ್ಯಾಡ್ ಹೊಸ ಹಾಕ್ಬೇಕನ್ಸುತ್ತೆ ಒಳ್ಳೆ ಹೋದ್ಮೇಲೆ. ಉಜ್ಜಾಕ್ಬಿಟ್ಟಿದ್ವಿ ಬ್ರೇಕ್ಗಳನ್ನ. ನನಗೆ ಪ್ಯಾಡ ಎಲ್ಲ ಉಜ್ಕೊಂಡೋಗಿರ್ತಾನೆ ಅನ್ಸುತ್ತೆ ನನಗೆ ಅನ್ಸಮಟ್ಟಿಗೆ, ಯಾಕಂದ್ರೆ ಅಷ್ಟೊಂದು ಬ್ರೇಕ್ಗಳನ್ನ ಯೂಸ್ ಮಾಡಿದ್ದೀವಿ. ಓ ಲಾರಿ ಬಂತು, ವಾಟ್ರದೊಂದು ಓಡಾಡ್ತಾ ಇದೆ. ಗೌರ್ಮೆಂಟದ್ದು ಇದು, ಕರ್ನಾಟಕ ಸರ್ಕಾರ ಅಂತಿದೆ. ಇದು ಸೆಪ್ಟೆಂಬರ್ ಅಂತ ಅನ್ನೋದು ಏನಕ್ಕಂದ್ರೆ ಅದಕ್ಕೆ ಇವಾಗಲೇ ಎಷ್ಟೊಂದು ಚೆನ್ನಾಗಿದೆ ಇದು ವ್ಯೂ. ಅಂದರೆ ಅದು ಮಳೆಗಾಲ ಇತ್ತಂದರೆ, ಮಳೆ ಆಗಿತ್ತು ಇನ್ನು ಹೆಂಗಿರುತ್ತೆ ಹೇಳಿ, ಇನ್ನೂ ಬೆಂಕಿಯಾಗಿರುತ್ತೆ. ಇದು ಗುಡ್ಡದ ಟೆಂಪಲ್ ಹತ್ರ ಒಳ್ಳೆ ನೇಚರ್ ಗುರು. ಆರಾಮಲ್ಲಿ ಒಂದು 2 ತಾಸು ಅಲ್ಲೇ ರೆಸ್ಟ್ ಮಾಡಿದ್ವಿ ಆರಾಮಾಗೆಲ್ಲ. ಗೇರ್ ಸ್ವಿಚ್ಬಿಟ್ಟು ಅಲ್ಲೇ ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಬಂದ್ವಿ ನಾವು ಹೋಗಿದ್ದು ಅಲ್ಲಿಗೆ. ಎಷ್ಟು 11:30 ಗಂಟೆ ಆಗಿತ್ತು ಆ ಟೈಮಲ್ಲಿ ಹೋಗಿದ್ದು. 3 ಗಂಟೆ ಬಿಟ್ಟಿದ್ವಿ, ಅಂದರೆ ಆಲ್ಮೋಸ್ಟ್ ಒಂದು 2 ಅವರ್ ಮೇಲೆ ಇದ್ವಿ ಅಲ್ಲಿ ನಾವು. ಯಾಕೆ ಗಾಡಿ ಫೈಟ್ 2.5 ಅವರ್ ಅಲ್ಲೇ ಇದ್ಬಿಟ್ಟು ಬಂದ್ವಿ ರೆಸ್ಟ್ ಮಾಡ್ಕೊಂಡು ಆರಾಮಾಗಿ. ಈ ಧೂಳು ಕುಡಿದು ಒಣ ಕ್ಯಾಂಪ್ ಸ್ಟಾರ್ಟ್ ಆಗೈತೆ ಆಲ್ರೆಡಿ. ಹೋಗಿ ಬೆಂಗಳೂರಿಗೆ ಹೋದ್ಮೇಲೆ 12 ದಿವಸ ಬಿಸಿನೀರು ಪಿಕ್ಸ್ ಕುಡಿಬೇಕು. ಅಂದರೆ ಕೆಮ್ಮು ಸ್ಟಾರ್ಟ್ ಆಯ್ತು ಅಂದರೆ ಕೆಮ್ಮು ಕಿರ್ನೆಲೆ ಆಗಿಬಿಡುತ್ತೆ ಅಷ್ಟೇ. ಎತ್ತಿ ಹೋಗ್ತಾ ಇದೆ. ಇದ್ರಾಗ ಯಾರೋ ಒಬ್ರು ಹಿಂದೆ ಕುರ್ಕೆ ಮಾಡ್ಬೇಕು ಗುರು, ಅವಾಗ ಮಸ್ತ್ ಮಜಾ ಇರುತ್ತೆ. ಬ್ಯಾಲೆನ್ಸ್ ಸಿಗಲ್ಲ, ಆದರೆ ಎತ್ತಿ ಹೋದ್ರೆ ಅಷ್ಟೇ. ಒಂದು ನಡೆಲ್ಲ ಮುರಿದು ಹೋಗ್ಬೇಕು, ಹಂಗೆ ಎತ್ತಿ ಇಲ್ಲಿ
ನಮಗೆ ಬೆಳಗ್ಗೆ ಇವತ್ತು ಎದ್ದಕ್ಕಾಗಿಲ್ಲ, ನಿಮಗೆ ರೇಡಿಗೆ ಬಂದ್ಬಿಟ್ಟು ಅಷ್ಟೊಂದು ಟೈರ್ಡ್ ಆಗೋಗ್ಬಿಡುತ್ತು. ಲಾರಿಗಳು ಮೂಮೆಂಟ್ ಒಂದಿಲ್ಲ ಅಷ್ಟೇ. ಲಾರಿಗಳು ಹಿಂದ್ಗಡೆಯಿಂದ ಬರ್ತಾ ಇರ್ತಾರೆ, ಮೂಮೆಂಟ್ ಇದ್ರು ಭಾರಿ ರಿಸ್ಕ್ ಆಗ್ತಿತ್ತು. ಯಾಕಂದರೆ ಅವ್ರು ಓಡಾಡಿರ್ತಾವ, ಅಷ್ಟೊಂದು ಕಂಟ್ರೋಲ್ ಸಿಗಲ್ಲ. ಸದ್ಯ ಏನು ಮೂಮೆಂಟ್ ಅಂತ ಏನೂ ಇಲ್ಲ. ಮುಂದ್ಗಡೆ ಒಂದು ಕಡೆ ಹೋದ್ರೆ ಹಿಂದ್ಗಡೆ ಒಂದು ಕಡೆ ಮುಕ್ಕಳೈತೆ, ಅದೊಂದು ಕಡೆ ಹೋಗ್ತಾ ಇದೆ. ಓ ಅದು ಹೆಂಗ್ ಗುರು, ಹಿಂಗೆ ಬಂತು ಎಷ್ಟು ಕೆಟ್ಟವನಲ್ಲಿ ಇದು, ಕಚ್ಚಿಗೆ ಚುಟ್ಬಿಡ್ತು. ಆಮೇಲೆ ನೋಡಿ ಹೆಂಗಿದೆ, ಫುಲ್ ಗ್ರೀನರಿ ಮುಂದೆ, ಸೂಪರ್. ಇದು ಮಾನ್ಸೂನ್ ಟ್ರೈ ಮಾಡ್ಬೇಕು ಗುರು, ಇದನ್ನ ಅಪ್ ರೋಡಿಂಗ್ ಇದನ್ನು ಹೆಂಗಿರ್ತದ ಅಂತ. ಅವಾಗಂತೂ ಫುಲ್ ಇನ್ನು ಇದು ಕ್ರೇಜಿ ಆಗಿರುತ್ತೆ ಇನ್ನು. ಇಶ್ಯೂ ಮಣ್ಣು ಸ್ಕಿಡ್ ಮಾಡಿಬಿಡುತ್ತೆ. ಆಲ್ಮೋಸ್ಟ್ ಬಂದ್ವಿ, ಹೇಳ್ಬಿಟ್ಟು ಅನ್ಸುತ್ತೆ ಆಲ್ರೆಡಿ. ಏನು ಜಾಸ್ತಿ ಏನು ಇಲ್ಲ, ಇದು 7 ಕಿಲೋಮೀಟ್ರ್ ಏನಾಗಿದೆ. ಇವ್ರು ಥ್ಯಾಂಕ್ಸ್ ಹೇಳ್ಬೇಕಪ್ಪ, ಪಾಪ ಹೋಗ್ಬರ್ತೀವಿ. ಹಾಂ, ಹೋಗ್ರಿ ಹುಷಾರಾಗಿ ಹೋಗಿ ಬರ್ರಿ ಅಂತ ಅವರೇ ಹೇಳಿದ್ರು ನಮಗೆ ಪಾಪ. ಅವ್ರು ಏನಂದ್ರೆ ನಮ್ಮ ಸೇಫ್ಟಿ ನೋಡ್ತಾರೆ. ಯಾಕಂದರೆ ನಮ್ಗೆ ಏನೂ ಆಗಿಲ್ಲ ಅಂದರೆ ಓಕೆ, ನಮ್ಗೆ ಏನಾರ ಹೆಚ್ಚು ಕಮ್ಮಿ ಆಯ್ತಂದರೆ ನೀವು ಏನಕ್ಕೆ ಬಿಟ್ರಿ, ಏನು ಸುದ್ದಿ, ಯಾರು ಇನ್ಫಾರ್ಮೇಷನ್ ತಂದ್ರೆ ಯಾಕೆ ಬಿಟ್ರಿ, ಏನು ಅವೆಲ್ಲ ಕ್ವಶನ್ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡ್ತವೆ. ಏನಾಗಿಲ್ಲ ಅಂದರೆ ಯಾರು ಕೇಳೋಲ್ಲ. ಇದರ ಟ್ರಾವೆಲರ್ಸ್ ಬಂದಿದ್ರೆ ಹೋಗಿ ಬರ್ಲಿ ಬಿಡಿ, ನೋಡಿ ಬಿಡ್ಲಿ ಅಂತ ಹೇಳ್ತಾರೆ. ಅದೇ ಏನು ನಮ್ಗೆ ಹೆಚ್ಚು ಕಮ್ಮಿ ಆಯ್ತು ಅಂದರೆ ಅವ್ರು ಬಿಡೋಕೆ ಬಂದ್ಬಿಡುತ್ತದೆ. ಆಮೇಲೆ ಇಲ್ಲ ಸರ್ ನಾವು ಬೇಡ ಅಂತಂದು ಹೇಳಿದ್ರು ಹೋದ್ರು ಅಂತಂದು ಆ ಥರ ಎಲ್ಲ ಕನ್ವರ್ಟ್ ಆಗುತ್ತೆ ಅನಿಸ್ತಿರ್ತವೆ. ಆದರೂ ಅವರು ನಮಗೆ ಹೇಳ್ಬಿಟ್ಟು ಕಳಿಸಿದ್ರು, ನೀಟಾಗಿ ಸೇಫಾಗಿ ಹೋಗಿ ಸೇಫಾಗಿ ಬನ್ನಿ ಅಂತ. ನೀವು ಯಾರಾದರೂ ಬಂದರೆ ಸೇಫಾಗಿ ಬಂದು ಸೇಫಾಗಿ ಹೋಗಿ. ಯಾಕಂದರೆ ಅವ್ರಿಗೆ ಪಾಪ ಅವ್ರ ಮೇಲೆ ನಾವು ಮಜಾ ಮಾಡೋಕೆ ಬಂದ್ಬಿಟ್ಟು ಅವ್ರಿಗೆ ಲೈಫಿಗೆ ನಾವು ಇರಿಸ್ಕೊಡ್ಬಾರ್ದು ನಾವು. ಓಕೆ, ಇನ್ನೊಂದು ಕಿಲೋಮೀಟ್ರ್ ಬೇಕಷ್ಟೇ. ಎಳ್ದಾಡ್ತದೆ ಗಾಡಿ, ನೋಡ್ತಾ ಇದ್ದೀನಿ, ನೋಡ್ತಾ ಇಲ್ಲ. ಟೈರ್ ಹಾಕ್ಸ್ಬೇಕು ಮತ್ತೆ. ಇವಾಗ ನಾವು ಇಲ್ಲಿಂದ ಸೀದಾ ಆರಾಮಾಗಿ ಟೆಂಪಲ್ಗೆ ಹೋಗೋಣ. ಟೈರ್ ಎಳ್ದಾಡ್ತಾ ಇದೆ. ಆ ಟೆಂಪಲ್ ಬಗ್ಗೆ ಹೋಗಿ ನಿಮಗೆ ಆ ಟೆಂಪಲ್ ಬಗ್ಗೆ ವಿಶೇಷ ಎಲ್ಲ ನಾನು ಅಲ್ಲೇ ಹೇಳ್ತೀನಿ. ಇವಾಗ ಸೀದಾ ಭೀಮತೀರ್ಥ ಟೆಂಪಲ್ಗೆ ಹೋಗೋಣ ಬನ್ನಿ. ಏನೆಂದು ಇಲ್ಲಿಂದ 5-6 ಕಿಲೋಮೀಟರ್ಸ್ ಇದೆ. ಇವಾಗ ಮೇನ್ ರೋಡಿಂದ ಹೋಗ್ಬೇಕು. ಬನ್ನಿ ಹೋಗೋಣ. ಆಂಜನೇಯ ದೇವಸ್ಥಾನ ಕೂಡ ಇದೆ, ನೀವು ನೋಡ್ಬೋದು. ಆಂಜನೇಯ ದೇವಸ್ಥಾನ ಇದ್ಮೇಲೆ ನಮ್ಮ ಆಂಜನೇಯರು ಇರಲೇಬೇಕಲ್ವ. ನೋಡಿ ಎಷ್ಟು ಜನ ಇದ್ದಾರೆ, ಎಲ್ಲ ನನ್ನೇ ಗುರಿ ಹಚ್ತವ್ರೆ. ಚಿಕ್ಕ ಚಿಕ್ಕ ಮೂರ್ತಿಗಳಿದ್ದಾವೆ. ಮೋಸ್ಟ್ಲಿ ಕುಮಾರಸ್ವಾಮಿ ಇರಬೇಕು, ಯಾವತ್ತ ಗೊತ್ತಿಲ್ಲ ಕರೆಕ್ಟಾಗಿ. ನಂದಿ ಇದ್ದಾನೆ ಇಲ್ಲಿ, ನಮ್ಮ ನಂದಿ ಇದ್ದಾನೆ, ನಾಗಪ್ಪ. ಇದೊಂದು ಲಿಂಗ ಇದೆ. ಲಿಂಗ ಈ ಥರ ಡಿಫ್ರೆಂಟ್ ಆಗಿದೆ. ಇದು ಸರಿಯಾಗಿ ಇಲ್ಲಿ ಯಾರೂ ಇದನ್ನ ಮೇಂಟೆನ್ಸ್ ಮಾಡ್ತಾ ಇಲ್ಲ. ಆದ್ದರಿಂದ ಇದೆಲ್ಲ ಫುಲ್ ಹಾಳು ಬಿದ್ದಿದೆ ನೋಡಿ. ಹಿಂಗಾಗಿ ಇದೆಲ್ಲ ಫುಲ್ಲು ಕೆಸರಾಗಿದೆ. ನಮಸ್ಕಾರ ಸ್ನೇಹಿತರೆ, ಇವು ನಾವಿದ್ದೀವಿ ಭೀಮತೀರ್ಥದಲ್ಲಿ. ಇವಾಗ ನೀವು ನೋಡ್ತಾ ಇರ್ಬೋದು, ಇಲ್ಲೊಂದು ಕೊಳ ಇದೆ. ಅಂದರೆ ಇದು ತೀರ್ಥ. ಈ ತೀರ್ಥ ಬಂದ್ಬಿಟ್ಟು ಪಾಂಡವರು
ಇಲ್ಲಿ ಇದ್ದಾಗ ದ್ರೌಪದಿಗೆ ಬಾಯಾರಿಕೆ ಆದಾಗ ಭೀಮ ಗದೆಯಿಂದ ಹೊಡೆದ್ಬಿಟ್ಟು ಕಲ್ಲು ತೆಗೆದು ನೀರಿದ್ದು ನೋಡ್ಬೋದು ನೀವು. ಇವಾಗ ನೀವೇನು ನೋಡ್ಕೊಂಡಿದ್ದೀರ ಭೀಮತೀರ್ಥ, ಇದು ಪಾಂಡವರ ಕಾಲದಲ್ಲಿ ಇಲ್ಲಿಗೆ ವನವಾಸ ಬಂದ ಟೈಮಲ್ಲಿ ದ್ರೌಪದಿಗೆ ಬಾಯಾರಿಕೆಯಿಂದ ನೀರು ಕೇಳಿದಾಗ ಭೀಮ ಗದೆಯಿಂದ ಪ್ರಹಾರ ಮಾಡಿ ಹೊಡೆದು ನೀರು ತೆಗೆದಂಥ ಈ ಪ್ಲೇಸಿಗೆ ಭೀಮತೀರ್ಥ ಅಂತಂದು ಇಲ್ಲಿನ ಸ್ಥಳೀಯರು ಮತ್ತು ಎಲ್ಲರೂ ಕರೀತಾರೆ. ಆದ್ದರಿಂದ ಇದು ಭೀಮತೀರ್ಥ ಅಂತ ಫೇಮಸ್ ಆಗಿದೆ. ಮತ್ತು ನನ್ನ ಸ್ನೇಹಿತರೆ ಇವಾಗ ವಾಪಸ್ ರೆಸ್ಟೋರೆಂಟ್ಸ್ ರೂಮ್ಗೆ ಹೋಗ್ತಾಯಿದ್ವಿ. ರೂಮ್ಗೆ ಹೋಗ್ಬಿಟ್ಟು ಎಲ್ಲ ಚೆಕ್ಔಟ್ ಮಾಡ್ಕೊಂಡು CN ಸೆಪ್ಟೆಂಬರ್ ನೋಡಿಕೊಂಡು ಬೆಂಗಳೂರು ಹೋಗೋಣ ಅಂತ ಇರೋದು ಪ್ಲ್ಯಾನು. ಬನ್ನಿ ಮತ್ತೆ ಹೋಗೋಣ. ನಾನು ನಿಮಗೆ ಡೈರೆಕ್ಟ್ ಇವಾಗ ರೂಮಿಂದ CN ಸೆಪ್ಟೆಂಬರ್ಗೆ ಸಿಗ್ತೀನಿ. ಬನ್ನಿ. ಓಕೆ, ಟೇಕ್ ಕೇರ್, ಬಾಯ್.